ಓಕೆ ಸರ್. 1 ಮಿನಿಟ್ ಗ್ಯಾಸ್ ಕಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ಅಂತ, ವಿದ್ಯಾರ್ಥಿ ಸೇವೆ ಕಲಬುರಗಿ ಬ್ಯಾಚಿಂದ. ನಮ್ಮದು ಮೇನ್ ಆಫೀಸು ಬೆಂಗಳೂರಲ್ಲಿತ್ತು. ನಮಗೆ ತುಂಬ ಮಕ್ಕಳು ಫೋನ್ ಮಾಡ್ತಾಯಿದ್ರು ನಮಗೆ ಕಲಬುರಗಿಯಿಂದ. ಯಾವ ಥರ ಸರ್ 12th ಎಕ್ಸಾಮ್ಸ್ ಆಯಿತು, CET ರ್ಯಾಂಕಿಂಗ್ ಜಾಸ್ತಿ ಬಂದುಬಿಟ್ಟಿದೆ, ಮತ್ತು ನೀಟ್ ಸ್ಕೋರು ಸ್ವಲ್ಪ ಕಡಿಮೆ ಬರೋ ಚಾನ್ಸಸ್ ಇದೆ, ಎಕ್ಸಾಮ್ ತುಂಬ ಕಷ್ಟ ಆಯಿತು, ನೆಕ್ಸ್ಟ್ ಏನು ಅಂತ ತುಂಬ ಜನ ಫೋನ್ ಮಾಡ್ತಾಯಿದ್ರು. ಸೊ ನಾನು ಮತ್ತು ನಮ್ಮ ಬ್ರದರ್ ಒಂದು ಪ್ಲ್ಯಾನ್ ಮಾಡಿದ್ವಿ, ಲೈಕ್ ನಾವು ಕಲಬುರಗಿಲಿ ಒಂದು ಆಫೀಸ್ ಮಾಡಿದ್ರೆ ತುಂಬ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ನಾವಿಲ್ಲಿ ಆಫೀಸ್ ಮಾಡಿದ್ದೀವಿ. ಸೊ ನಮ್ಮ ಇದು ಬೇಸಿಕ್ ವರ್ಕ್ ಏನಿರ್ತಂದರೆ ಇಲ್ಲಿ ನಾವು ಕಂಪ್ಲೀಟಾಗಿ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತೀವಿ. ಈಗ ತುಂಬ ಮಕ್ಕಳಿಗೆ ಕನ್ಫ್ಯೂಸ್ ಇರುತ್ತೆ, 10th ಆದಮೇಲೆ 12th ಆದಮೇಲೆ ಬರ್ತಾರೆ, 12th ಮುಗಿದ್ಮೇಲೆ ಏನು ಮಾಡೋದು, ಇಂಜಿನಿಯರಿಂಗ್ ಹೋಗ್ಲಾ, ಪ್ಯಾರಾಮೆಡಿಕ್ ಹೋಗ್ಲಾ, ನರ್ಸಿಂಗ್ ಹೋಗ್ಲಾ, ಫಾರ್ಮಸಿ ಹೋಗ್ಲಾ, ಯಾವ ಸಬ್ಜೆಕ್ಟ್ ಓದಿದ್ರೆ ಅವನಿಗೆ ಅನುಕೂಲ ಆಗುತ್ತೆ ಅಂತ. ಕೆಲವ್ರಿಗೆ ಏನಾಗುತ್ತೆ, ಇಂಜಿನಿಯರಿಂಗ್ ರ್ಯಾಂಕಿಂಗ್ 1 ಲಕ್ಷ 1.5 ಲಕ್ಷ ಬಂದಿರುತ್ತೆ, ಅಗ್ರಿಕಲ್ಚರ್ ರ್ಯಾಂಕಿಂಗ್ 70,000 ಬಂದಿರುತ್ತೆ, ಯಾವ ಕೋರ್ಸ್ ತೊಗೊಬೇಕು ಗೊತ್ತಾಗಲ್ಲ. ಯಾರೋ ಫ್ರೆಂಡ್ ಏನೋ ತೊಗೊಂಡ್ಬಿಟ್ಟು ಇವ್ರು ತೊಗೊತಾರೆ, ದೇ ಎಂಡ್ ಅಪ್ ವಿತ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮಲ್ಲಿ ನೀವು ಬಂದರೆ ನಾವು ನಿಮಗೆ ಪ್ರತಿಯೊಂದು ಕೂಲಂಕುಷವಾಗಿ ಎಳೆಯಾಗಿ ನಿಮಗೆ ಹೇಳ್ತೀವಿ. ಇಂಜಿನಿಯರಿಂಗಲ್ಲಿ ಯಾವ ಬ್ರಾಂಚ್ ತೊಗೊಂಡ್ರೆ ಅವ್ನಿಗೆ ಅನುಕೂಲ ಆಗುತ್ತೆ, ನರ್ಸಿಂಗ್ ತೊಗೊಂಡ್ರೆ ನರ್ಸಿಂಗ್ ಯಾವ ಕಾಲೇಜಲ್ಲಿ ಓದಬೇಕು. ಈಗ ಫಾರ್ ಎಕ್ಸಾಂಪಲ್ ಯಾರೋ MBBS ಮಾಡಿರ್ತಾರೆ, MBBS ತಯಾರಿ ಮಾಡಿರ್ತಾರೆ, ಬಟ್ ನೀಟಲ್ಲಿ ಒಳ್ಳೆ ಸ್ಕೋರ್ ಬರಲ್ಲ, ಟಕ್ಕಂದ್ರೆ ಲಾಂಗ್ ಟರ್ಮ್ಗೆ ಹೋಗ್ಬಿಡ್ತಾರೆ. ಬಟ್ ಹೂ ಇಸ್ ಎಲಿಜಿಬಲ್ ಫಾರ್ ಲಾಂಗ್ ಟರ್ಮ್? ಸುಮ್ಮನೆ ಎಲ್ಲ ಲಾಂಗ್ ಟರ್ಮ್ ಹೋದರೆ ಮತ್ತೆ ಅವ್ರು ಸಕ್ಸೀಡ್ ಆಗಲ್ಲ. ಲಕ್ಷ ಪೇರೆಂಟ್ಸು ಏನಾಗುತ್ತೆ ಅಂದರೆ ಸಾಲ ಸೂಲ ಮಾಡಿ ನಿಮ್ಮ ಮಕ್ಳಿಗೆ ಓದಿಸ್ತೀರಾ, ಅವರು ಫುಲ್ಫಿಲ್ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ. ಇನ್ನೊಂದೇನಾಗುತ್ತೆ, ನೀವೇನೋ ದುಡ್ಡು ಕೊಟ್ಬಿಟ್ಟು ಅವರಿಗೆ ಫೀಸ್ ಕಟ್ಬಿಡ್ತೀರಾ, ಮಕ್ಳ ಮೇಲೆ ಪ್ರೆಷರ್ ಬಿದ್ದುಬಿಡುತ್ತೆ. ಈ ಮಕ್ಳು ಏನು ಮಾಡ್ತಾರೆ? ಸೊ ಯು ಕಮ್ ಟು ಅವರ್ ಆಫೀಸ್, ನಮ್ಮ ಆಫೀಸ್ಗೆ ಬನ್ನಿ, ನಾವು ಕಂಪ್ಲೀಟ್ಲಿ ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ಕೊಡ್ತೀವಿ. ಯಾವ ಕೋರ್ಸ್ ಓದಬೇಕು, ಯಾಕೆ ಮಾಡಬೇಕು, ಯಾವ್ಯಾವ ಕೋರ್ಸ್ ಮುಂದೆ ಇದೆ, ಯಾವುದು ಮೋರ್ ಆಪರ್ಚುನಿಟಿ ಇದೆ, ಇದು ಒಂದಿರುತ್ತೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗೆ ಹೋಗ್ತಾರೆ. ಈಗ ನಾನು ಕೆಲಸ ಈಗ ಏನು ಓದ್ತಾ ಇದೀನೋ ಮುಗಿದ ತಕ್ಷಣ ನನಗೆ ಕೆಲಸ ಸಿಗಬೇಕು ಅಂಥ ಕಡೆ ಕೂಡ ನಿಮಗೆ ಕೆಲಸ ಸಂಬಳ ಕೂಡ ಜಾಸ್ತಿ ಆಗೋ ಕಡೆ ಹೋಗಬೇಕಾಗ್ಲಿ. ಬರೀ ಜಾಬ್ ಓರಿಯೆಂಟೆಡ್ ನೋಡಿದ್ರೆ ನಾಳೆ ದಿನ ನಿಮಗೆ ಜಾಬಲ್ಲಿ ಇಂಪ್ರೂವ್ಮೆಂಟ್ ಸಿಗಲ್ಲ. ಸೊ ನೀವು ಇಲ್ಲಿ ಬಂದಾಗ ನಮಗೆಲ್ಲ ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ. ಎರಡನೇದು, ಈ CET ಬಂದ ಮೇಲೆ ಮಕ್ಳಿಗೆ ಏನಾಗುತ್ತೆ ಅಂದರೆ ಆಪ್ಷನ್ ಎಂಟ್ರಿ ಕೊಡ್ತಾರೆ. ಒಬ್ಬ ಹುಡುಗ 100 ಕಾಲೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಇವ್ರು ಏನು ಮಾಡ್ತಾರೆ, ಕೆಲವು ಹುಡುಗರೆಲ್ಲ ನನ್ನ ಹಳೆ ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ಮಕ್ಕಳು ಎಲ್ಲ ಕಾಲೇಜು ಹಾಕ್ಬಿಡ್ತಾರೆ, ಎಲ್ಲ ಕೋರ್ಸ್ಗೂ ಹಾಕ್ಬಿಡ್ತಾರೆ. ಸೊ ಎಂಡ್ ಆಫ್ ದ ಡೇ ಆ ಕಂಪ್ಯೂಟರ್ಗೆ ಆಲ್ಗೋರಿಥಮ್ ಅರ್ಥ ಆಗಲ್ಲ. ಏನು ಮಾಡೋಂತ ಯು ಎಂಡ್ ಅಪ್ ವಿತ್ ಅ ರಾಂಗ್ ಕಾಲೇಜ್ ಸೆಲೆಕ್ಷನ್ಸ್, ಅಥವಾ ನಿಮ್ಗೆ ಯಾವ ಒಳ್ಳೆ ಕಾಲೇಜು ಸಿಗೋದಿಲ್ಲ. ನೀವು ನಮ್ಮಲ್ಲಿ ಬನ್ನಿ, ಫಾರ್ ಫ್ರೀ ಆಫ್ ಕಾಸ್ಟ್ ವಿ ವಿಲ್ ಗಿವ್ ಯು ಆಪ್ಷನ್ ಎಂಟ್ರಿ ಮಾಡ್ಕೊಡ್ತೀವಿ. ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನು ಮುಂದಿನ ದಿನ 4-5 ದಿನ ಆದಮೇಲೆ CET ಅವರು ಹೇಳ್ತಾರೆ, ಅವಾಗ ನೀವು ನಮ್ಮ ಆಫೀಸ್ಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬನ್ನಿ, ಮತ್ತು ಪೇರೆಂಟ್ಸ್ ಬನ್ನಿ. ನಾವು ನಿಮಗೆ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದು ಮತ್ತು ಯಾವ್ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ಹೇಳ್ಕೊಡ್ತೀವಿ. ಇದು ಒಂದು ಅಡ್ವಾಂಟೇಜೇ ಮಕ್ಕಳಿಗೆ. ಮತ್ತು ಪ್ರತಿ ವರ್ಷ ನಾವು ಬೆಂಗಳೂರಲ್ಲಿ CET ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ. ಒಂದು ಫಾರ್ 25-30 ಡೇಸ್ಗೆ ನಾವು ಮಾಡ್ತಿರ್ತೀವಿ. ಮುಂದಿನ ವರ್ಷ ಕಲಬುರಗಿಲೂ ಅದನ್ನು ನಾವು ಮಾಡ್ತೀವಿ. ಯಾರ್ಯಾರು ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ 12th ಸ್ಟ್ಯಾಂಡರ್ಡ್ ಓದಿದ್ದಾರೆ, ನಮ್ಮ ನಂಬರ್ ಸೇವ್ ಮಾಡ್ಕೊಳ್ಳಿ. ಮುಂದಿನ ವರ್ಷ ನಾವು ನಿಮಗೆ ಖಂಡಿತ ಉಪಯೋಗಕ್ಕೆ ಬರ್ತೀವಿ. ಥ್ಯಾಂಕ್ ಯು. ಸಂಸ್ಥೆಗಳ ಜೊತೆ ಟೈಅಪ್ ಆಗಿದ್ದೀವಿ. ಮಕ್ಕಳಿಗೆ ಗೊತ್ತಿಲ್ಲ, CET ಬರಿದೇ ಇದ್ರೂ ಕೂಡ ಅವ್ರಿಗೆ ಅವಕಾಶಗಳಿದೆ, ಜಾಸ್ತಿ ರ್ಯಾಂಕ್ ಬಂದಿರೋರು ಕೂಡ ಅವಕಾಶಗಳಿದೆ. ಕೆಲವು ಸಂಸ್ಥೆಗಳು, ಇವಾಗ ನಾವು ಉದಾಹರಣೆಗೆ ಮಾರವಾಡಿ ಯೂನಿವರ್ಸಿಟಿ ಅನ್ನೋದ್ರ ಜೊತೆ ಟೈಅಪ್ ಆಗಿದ್ದೀವಿ. ಈ ಯೂನಿವರ್ಸಿಟಿಯಲ್ಲಿ ಯಾವುದೇ ಡೊನೇಷನ್ ಇಲ್ಲ, CET ಅವಶ್ಯಕತೆ ಇಲ್ಲ. ಹಾಗೆ ಮಕ್ಕಳಿಗೆ ಕೇವಲ 1,40,000 ರೂಪಾಯಿಗಳಿಗೆ ಅವರು ಇಂಜಿನಿಯರಿಂಗ್ನ ಮುಗಿಸ್ಕೋಬೋದು. ಇದನ್ನೇ 1 ವರ್ಷಕ್ಕೆ ಬರೀ 1,40,000 ರೂಪಾಯಿ ಮಾತ್ರ ಆಗುತ್ತೆ ಮಕ್ಕಳಿಗೆ. ಮತ್ತು ಹಾಸ್ಟೆಲ್ ಅವ್ರು ಯಾವುದು ಆಯ್ಕೆ ಮಾಡ್ತಾರೋ ಅದ್ರ ಪ್ರಕಾರ ಅದಕ್ಕೆ ತಕ್ಕಂತೆ ಚಾರ್ಜಸ್ ಇರುತ್ತೆ. ಸೊ ಮಕ್ಕಳು ಹೊರಗಡೆ ಬೇರೆ ಸಿಟಿಗಳಿಗೆ ಹೋಗಿ ಅಲ್ಲಿ ವರ್ಷಕ್ಕೆ 7 ಲಕ್ಷ 8 ಲಕ್ಷ 9 ಲಕ್ಷ ಖರ್ಚು ಮಾಡ್ತಾರೆ. ಒಟ್ಟಾಗಿ 30 ಲಕ್ಷ 40 ಲಕ್ಷ ಬೇಕಾಗುವಂಥ ಇಂಥ ದಿನಗಳಲ್ಲಿ ಕೇವಲ 1,40,000 ರೂಪಾಯಿಗೆ ಅವರು ಪ್ರತಿ ವರ್ಷಕ್ಕೆ ಬರೀ 1,40,000 ರೂಪಾಯಿ ಪೇ ಮಾಡಿ ಅವರು ಒಳ್ಳೆ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ತಗೋಬೋದು. ಹಾಗೆ ಇದು ಒಂದು ಮಧ್ಯಮ ವರ್ಗದವ್ರಿಗೆ, ಕೆಳಗಡೆ ಇರೋ ವರ್ಗದವ್ರಿಗೆ ಎಲ್ಲರಿಗೂ ಅನುಕೂಲವಾಗುತ್ತೆ. ತುಂಬ ಮಕ್ಕಳು ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ಒಟ್ಟು 200ರಿಂದ 250 ಮಕ್ಕಳು ನಮ್ಮಲ್ಲಿ ಇವಾಗ ಓದ್ತಾ ಇದ್ದಾರೆ.
ಇದರ ಲಾಭನ ಕಲಬುರಗಿಯವರು ಮತ್ತು ಸುತ್ತಮುತ್ತ ಇರೋರು ಎಲ್ಲರೂ ಪಡಿಬೇಕು ಅಂತ ನಾವು ಆಶಿಸ್ತೀವಿ. ಬಡವರು ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಬೆಳಿಬೇಕು. ನಮ್ಮಲ್ಲಿ ಇಂಜಿನಿಯರಿಂಗ್ ಇದೆ, ಪ್ಯಾರಾಮೆಡಿಕಲ್ ಇದೆ, ಹಾಗೆ 50 ಬಗೆಯ ಎಲ್ಲ ರೀತಿಯ ಕೋರ್ಸ್ಗಳಿದೆ. BSc ನರ್ಸಿಂಗ್ ಇದೆ, BSc ಅಗ್ರಿಕಲ್ಚರ್ ಇದೆ, ಇನ್ನೂ ಹಲವಾರು ಕೋರ್ಸಸ್ ಎಲ್ಲ ಇದೆ. MBA ಇದೆ, MCA ಇದೆ, PhD ಇದೆ, ಡಿಪ್ಲೊಮಾ ಇದೆ. ಡಿಪ್ಲೊಮಾಯಿಂದ ಹಿಡಿದು PhDವರೆಗೂ ಎಲ್ಲ ಕೋರ್ಸಸ್ ಲಭ್ಯವಿದೆ. ಹಾಗೆ ಯಾವುದೇ ಕೋರ್ಸ್ ತೊಗೊಂಡ್ರು, ಡಿಮ್ಯಾಂಡ್ ಇರೋ ಕೋರ್ಸ್ ತೊಗೊಂಡ್ರು ಅವರು ಅದಕ್ಕೆ ಹೆಚ್ಚಿಗೆ ಯಾವುದೇ ರೀತಿಯ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ಓಕೆ. ಮಾರ್ವಾಡಿ ಯೂನಿವರ್ಸಿಟಿಲಿ ಕೇವಲ 1,40,000 ರೂಪಾಯಿ ಮಾತ್ರ ವಾರ್ಷಿಕ ಫೀಸ್ ಅಷ್ಟೇ ಅಲ್ದಿರ ಇಲ್ಲಿ 500ಕ್ಕೂ ಹೆಚ್ಚು ಕಂಪ್ನೀಸ್ ಬರುತ್ತೆ. ಪ್ಲೇಸ್ಮೆಂಟ್ಗೆ ಯಾವುದೇ ರೀತಿ ಅವರು ಯಾವುದೇ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಹಾಗೆ ಮಕ್ಕಳಿಗೆ ಉತ್ತಮವಾದ ಎಜುಕೇಷನ್ ಇಲ್ಲಿ ಸಿಗುತ್ತೆ. 125 PhD ಹೋಲ್ಡರ್ಸ್ ಇದ್ದಾರೆ. 30% ಹೆಚ್ಚು ಫ್ಯಾಕಲ್ಟೀಸ್ ಏನಿದ್ದಾರೆ ಅವ್ರಿಗೆ 10 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ 15% ಫ್ಯಾಕಲ್ಟಿ ಏನಿದ್ದಾರೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ಡಿಗ್ರಿ ತೊಗೊಂಡ್ಬಂದಿರೋಂಥವ್ರು ಇದ್ದಾರೆ. ಹಾಗೆ ನಮ್ಮಲ್ಲಿ ಸೂಪರ್ ಕಂಪ್ಯೂಟರ್ ಇದೆ, 2,500 ಕಂಪ್ಯೂಟರ್ ಇರುವಂಥ ಲ್ಯಾಬ್ ಇದೆ, 65,000 ಬುಕ್ ಇರುವಂಥ ಲೈಬ್ರರಿ ಇದೆ. ಮಕ್ಕಳಿಗೆ ಪಠ್ಯ ಪುಸ್ತಕಗಳು ಕೂಡ ಪರ್ಚೇಸ್ ಮಾಡೋಂಥ ಖರೀದಿ ಮಾಡೋಂಥ ಅವಶ್ಯಕತೆ ಇಲ್ಲಿರೋದಿಲ್ಲ. ನನ್ನ ಹೆಸರು ಶ್ರೀನಿವಾಸ್ ಗುಪ್ತಾ ಅಂತ, ಮಾರ್ವಾಡಿ ಯೂನಿವರ್ಸಿಟಿ ರೀಜನಲ್. ಓಕೆ. ನನ್ನ ಹೆಸರು ಶ್ರೀನಿವಾಸ್ ಗುಪ್ತಾ ಅಂತ, ಮಾರ್ವಾಡಿ ಯೂನಿವರ್ಸಿಟಿಯ ಕರ್ನಾಟಕ ರೀಜನಲ್ ಹೆಡ್. ಇವರು ದಾಮೋದರ್ ಅಂತ, ಸೌತ್ ಇಂಡಿಯಾ ಔಟ್ರೀಚ್ marketing head for outreach head for national admissions from Marwadi University, looking after domestic admissions and outreach in Pan India. ನಾನು ರಾಮಕೃಷ್ಣ ಅಂತ, ನಾನು ರೀಜನಲ್ ಮ್ಯಾನೇಜರ್ ಫಾರ್ ಕರ್ನಾಟಕ. So good evening and thank you you all joining here with us today. It's a great privilege and it's a milestone step from the Vidyarthi Seva. They have opened up a new office at the Gulbarga, and it is also a great privilege for Marwadi University to associated with them. We also have more than 150 plus students in the region of Karnataka who is successfully studying with Marwadi University in Gujarat. Why Marwadi University? You see, our fees is quite very reasonable comparatively to NAC A plus institutions of Karnataka. We don't charge no donation. There is no donations here with us, and we have the highest quality of infrastructure and international standards of lab, and one of the best in class of hostel setup for the other state candidates. We have students not only from Karnataka, we have students from 55 country from India. We have 55 country students and 20 states of students, 3 union territory. More than 18,000 students are studying with us, out of which 6,000 students are residential students. So from this region, whichever the students planning to visit our campus, we have a direct train from this station to the Rajkot. So Vidyarthi Seva will be the point of contact for giving you more information about Marwadi University. They will help you to reach our university. They will take you for a tour of campus. This is a great opportunity for students and as well as parents. See, investing on students' future, it's a good investment for once in a lifelong. I would say, considering this investment, there are reasonable investment is also is very much important. That is where the Marwadi universities exist. We doesn't compromise with the quality of education. As I said, we have an AK plus. In NBA, we have a tier 1 category. We have a center of excellence in education, and we have a 2 Guinness World Record. As I said lightly, we have a 54 country students are studying with us. It's one of the greatest and fastest growing university in India as on date. So we have tremendous response from the state of Karnataka, and especially from Bangalore and especially from this region. So I would request students to do proper research
about our Marwadi University, definitely you will not miss this greater opportunity for use a one-time lifetime career option. So it's a great privilege for us as a Marwadi University, and also in with the Vidyarthi Seva. So I'm looking forward all of the students who's watching this video to visit our Marwadi University as a one-day tour. Thank you. ಕನ್ನಡದಲ್ಲಿ ಕನ್ನಡ ಹೇಳ್ಬಿಡಲ್ಲ.